ಹೆಲೋ ಎವ್ರಿವನ್, ನನ್ನ ಒಂದು ಸ್ಮಾಲ್ ಬ್ಲಾಗಿಗೆ ಸ್ವಾಗತ. ಈಗಾಗಲೇ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗಿದೆ, ಮಳೆ ಬರ್ತಾ ಇದೆ. ಈ ವೆದರಿಗೆ ಏನು ಮಾಡೋದು ಅಂತ ಅಂದ್ಕೊಂಡಿದ್ದೀರಾ? ನಾನಿವತ್ತು ಒಂದು ಒಳ್ಳೆ ರೆಸಿಪಿಯನ್ನು ಹಿಡ್ಕೊಂಡ್ಬಂದಿದ್ದೇನೆ. ರೆಸಿಪಿ ಅಂದರೆ ಏನಪ್ಪ ಇದು ಅಂತ ಅಂದ್ಕೋಬೇಡಿ. ಇದು ಸಿಂಪಲ್ ಆಗಿರೋ ಎಲ್ಲರೂ ಮಾಡೋ ರೆಸಿಪಿನೇ. ಆದರೆ ಇದಕ್ಕೊಂದು ನಾನು ಎಕ್ಸ್ಟ್ರಾ ಒಂದು ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈ ಸೊಪ್ಪಿನ ಹೆಸರೇ ಚಗಟೆ ಸೊಪ್ಪು. ಕನ್ನಡದಲ್ಲಿ ಚಗಟೆ ಸೊಪ್ಪು ಅಂತ ಕರೀತಾರೆ, ತುಳುವಿನಲ್ಲಿ ತೊಜಂಕ್ ಅಂತ ಹೇಳ್ತಾರೆ, ನಮ್ಮ ಕೊಂಕಣಿಯಲ್ಲಿ ಟಾಯ್ಕ್ಲಚ ಸೋಪ್ ಅಂತ ಹೇಳ್ತಾರೆ. ಈ ಸೊಪ್ಪು ಹಳ್ಳಿಗಳಲ್ಲೆಲ್ಲ ತುಂಬ ಸುಲಭವಾಗಿ ಸಿಗ್ತದೆ. ಈ ಸೊಪ್ಪಿನಲ್ಲಿ ತುಂಬ ನ್ಯೂಟ್ರಿಷನ್ಸ್ ಮತ್ತು ಮೆಡಿಕಲ್ ಬೆನಿಫಿಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ. ಇದು ಮಾನ್ಸೂನ್ ಸೀಸನಲ್ಲಿ ಜನಗಳ ಇಮ್ಯೂನ್ ಸಿಸ್ಟಮ್ ವೀಕ್ ಆಗ್ತದೆ. ಇಮ್ಯೂನ್ ಸಿಸ್ಟಮನ್ನು ಇಂಪ್ರೂವ್ ಮಾಡಲಿಕ್ಕೆ ಹಾಗೂ ಹೆಲ್ತನ್ನು ಚೆನ್ನಾಗಿ ಇಡಲಿಕ್ಕೆ ಈ ಸೊಪ್ಪು ಹೆಲ್ಪ್ ಮಾಡ್ತದೆ. ಇದು ಕರಿಬೇವು ಸೊಪ್ಪಿನ ಮರ. ನಾನು ಸಾಂಬಾರಿಗೋಸ್ಕರ ಮನೆಯಲ್ಲೇ ಆದ ಕರಿಬೇವು ಸೊಪ್ಪನ್ನು ಕೊಯ್ದು ತಂದೆ. ಈಗ ನಾವು ಚಿಗಟೆ ಸೊಪ್ಪು ಹಾಕಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಮೊದಲಿಗೆ ನಾವು ಬೇಕಾದಷ್ಟು ಬೇಳೆಯನ್ನು ತೊಳೆದು ತಗೊಳ್ಳುವ. ಅದಕ್ಕೆ ಹಳದಿ, ಕಲ್ಲುಪ್ಪು ಮತ್ತು ನಾನು ಮೊಳಕೆ ಬಂದ ಹೆಸರು ಕಾಳನ್ನು ತಗೊಂಡಿದ್ದೆ. ಹಾಗೆಯೇ ನಾನು ಒಂದು ಬಟಾಟೆಯನ್ನು ಸಹ ತಗೊಂಡೆ. ಈಗ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಕುಕ್ಕರನ್ನು ಮುಚ್ಚಿಡಿ. ಈಗ ನಾನು ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೂ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಇಷ್ಟನ್ನು ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡೆ. ಈಗ ಉಂಟಲ್ಲ, ಚಿಗಟೆ ಸೊಪ್ಪದ್ದು ದಂಟು ಇರ್ತದೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಚೆಂದ ಮಾಡಿ ತೊಳೆದಿಟ್ಕೊಳ್ಬೇಕು. ಈಗ ಕುಕ್ಕರ್ ಒಂದು ಸೀಟಿ ತೆಗೆದ ಮೇಲೆ ಕುಕ್ಕರ್ ಆನ್ ಮಾಡಿ ಅದಕ್ಕೆ ಚಿಗಟೆ ಸೊಪ್ಪನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಇನ್ನೊಂದು ಸಲ ಒಂದು 2 ಸೀಟಿ ತೆಗಿಬೇಕು. ಈ ಸಾಂಬಾರು ಮಾಡೋ ನೆಪದಲ್ಲಿ ನಾನು ವಿಡಿಯೋ ಸಹ ಮಾಡ್ತಿದ್ದೇನೆ ಅಂತಲೇ ನೆನಪೋಯ್ತು ನೋಡಿ. ಮೊದಲು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾದ ಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗುವಾಗ ಅದಕ್ಕೆ ಟೊಮ್ಯಾಟೊವನ್ನು ಸಹ ಸೇರಿಸಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರುವ ಹಾಗೆಯೇ ನೀವು ಅದಕ್ಕೆ ಸ್ವಲ್ಪ ಹಳದಿ, ಮೆಣಸಿನಕಾಯಿ ಹುಡಿ ಮತ್ತು ಉಪ್ಪು ಹಾಕಿ ಚೆಂದ ಮಾಡಿ ಫ್ರೈ ಮಾಡಬೇಕು. ಅದು ಚೆಂದ ಮಾಡಿ ಬೇಯಬೇಕು. ಅಲ್ಲಿಯ ತನಕ ನೀವು ಮಿಕ್ಸ್ ಮಾಡ್ತಾ ಇರಿ. ಈಗ ನೀವು ಬೇಯಿಸಿಟ್ಟ ಬೇಳೆಯನ್ನು ಟೊಮ್ಯಾಟೊ ಫ್ರೈ ಮಾಡಿದ ಬಾಣಲೆಗೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದಕ್ಕೆ ಬೇಕಾದಷ್ಟು ನೀರು ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಉಪ್ಪು ಎಲ್ಲ ನೋಡಿ ರುಚಿ ತಕ್ಕಷ್ಟು ಉಪ್ಪು ಬೇಕಾದರೆ ಹಾಕಿ ಒಗ್ಗರಣೆ ಮಾಡಬೇಕು. ಇಲ್ಲಿ ಒಗ್ಗರಣೆಗೆ ನಾನು ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪನ್ನು ಮಾತ್ರ ಯೂಸ್ ಮಾಡಿದ್ದೇನೆ. ನಿಮಗೆ ಬೇಕಾದ ಹಾಗೆ ಮಾಡ್ಬೋದು. ಕೊನೆಗೆ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡಬೇಕು. ನಾನು ಟೇಸ್ಟ್ ನೋಡಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ವೈಟ್ ರೈಸ್ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ನೀವು ಸಹ ಈ ರೆಸಿಪಿ ಟ್ರೈ ಮಾಡಿ ಹೆಲ್ದಿಯಾಗಿ ಖುಷಿಯಾಗಿ ಇರಿ. ನಾನು ಹೀಗೆ ಸಾಂಬಾರು ಮಾಡೋದು, ಹಾಗೆ ನಿಮಗೆ ಸಹ ರೆಸಿಪಿ ಹೇಳಿಕೊಟ್ಟೆ. ನಿಮಗೆ ಸಹ ಹೀಗೇ ಯಾವುದಾದ್ರೂ ಹೆಲ್ದಿ ರೆಸಿಪಿ ಗೊತ್ತಿದ್ದರೆ ನನಗೆ ತಿಳಿಸಿ. ನಮ್ಮದು ಸಾಂಬಾರು ಮಾಡಿ ಆಯಿತು ಗಾಯ್ಸ್, ಆದರೆ ನಮ್ಮದು ಮಳೆ ಇನ್ನೂ ಸಹ ಬಿಡಲಿಲ್ಲ. ಇಲ್ಲಿಗೆ ಇವತ್ತಿನ ವ್ಲಾಗನ್ನು ಮುಕ್ತಾಯ ಮಾಡ್ತಿದ್ದೇನೆ ಗಾಯ್ಸ್. ಮತ್ತೊಮ್ಮೆ ಸಿಗುವ. ಧನ್ಯವಾದಗಳು.